ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಮಧ್ವಮತದ ಪರಂಪರೆಯಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ನಂತರ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧರಾದವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಗುರು ರಾಘವೇಂದ್ರ ಸ್ವಾಮಿ ಕೋಟ್ಯಂತರ ಭಕ್ತರ ಆರಾಧ್ಯ ದೈವವಾಗಿರುವ ರಾಯರು ತಮ್ಮ ಕಾರುಣ್ಯ, ತಪಶಕ್ತಿ ಮತ್ತು ಸರಳತೆಯಿಂದ ಇಂದಿಗೂ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಮಂತ್ರಾಲಯದಲ್ಲಿ ಸಶರೀರರಾಗಿ ನೆಲೆಸಿದ್ದಾರೆ. ರಾಯರ ಅವತಾರವು ಕೇವಲ ಒಂದು ಸಾಮಾನ್ಯ ಜನನವಲ್ಲ. ಅವರು ಭಗವಂತನ ಪರಮ ಭಕ್ತರಾದ ಶಂಕುಕರ್ಣರ ಅಂಶವಾಗಿದ್ದಾರೆ. ಮಧ್ವಮತದಲ್ಲಿ ಮೆರೆದ ಗುರುರಾಯ ಮಂತ್ರಾಲಯದಲ್ಲಿ ನೆಲೆಸಿದ ರಾಯ. ಕೃತಯುಗದ ಕಂದ ಭಕುತಿಯ ಆನಂದ, ತಂದೆಯ ದ್ವೇಷಕ್ಕೂ ನೀನಾದೆ ಅಭೇದ್ಯ. ನಿನ್ನ ಮೊರೆಯ ಕೇಳಿ ನರಸಿಂಹ ಬಂದ, ಪರಮ ಭಾಗವತ ಪ್ರಹ್ಲಾದ ಶರಣು ಶರಣು, ಪರಮ ಭಾಗವತ ಪ್ರಹ್ಲಾದ ಶರಣು ಶರಣು. ದ್ವಾಪರ ಯುಗದಲ್ಲಿ ಬಾಹ್ಲಿಕ ರಾಜ ಧರ್ಮದ ದೀಪವ ಬೆಳಗಿದ ತೇಜ. ಶಾಂತನು ಭೀಷ್ಮರಿಗೆ ಹಿರಿಯನಾಗಿ ನೀತಿವಂತಿಕೆಯ ತೋರಿದೆಯಾಗಿ. ನಿಮ್ಮ ಧರ್ಮ ನಿಷ್ಠೆಗೆ ಶರಣು ಶರಣು ಶರಣು. ಆ ಗುರುವ್ಯಾಸರಾಜ ವಿಜಯನಗರ ಸಾಮ್ರಾಜ್ಯದ ಕುಲಗುರುಗಳಾಗಿ, ಕೃಷ್ಣದೇವರಾಯನ ಆಪದ್ಬಾಂಧವರಾಗಿ, ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡ ಮಹಾಮುನಿಗಳು ಮಹಾಮುನಿಗಳು ಶ್ರೀ ವ್ಯಾಸರಾಜರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ತಳೆದ ಮಹೋನ್ನತ ಅವತಾರ. ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೃಷಕ್ಕೊವಂದದಿ ತಂತಂತಂದ್ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬೆಯವರು. ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಬಾಲಕನಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು. ಬಾಲಕ ವೆಂಕಟನಾಥನು ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣ ಬುದ್ಧಿಶಕ್ತಿಯನ್ನು ಹೊಂದಿದ್ದನು.
ವೆಂಕಟನಾಥರ ವಿವಾಹವು ಗುಣವತಿಯಾದ ಸರಸ್ವತಿಬಾಯಿ ಎಂಬ ಕನ್ಯೆಯೊಂದಿಗೆ ನೆರವೇರಿತು. ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನಿದ್ದನು. ವೆಂಕಟನಾಥರು ಮಹಾನ್ ಪಂಡಿತರಾಗಿದ್ದರು. ಜ್ಞಾನದ ದೀವಿಗೆ ಹಚ್ಚಿದಿರಿ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ವಿದ್ಯಾದಾನ ಮಾಡುತ್ತಿದ್ದರು. ತಮ್ಮ ಬದುಕಲಿ ಬಡತನವ ಕಂಡರು. ಇದರಿಂದಾಗಿ ಅವರ ಸಂಸಾರವು ತೀವ್ರ ಬಡತನವನ್ನು ಎದುರಿಸಬೇಕಾಯಿತು. ನಿಮ್ಮ ತ್ಯಾಗಕ್ಕೆ ಶರಣು ಶರಣು. ಆ ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.